6 ದಿನಗಳ 3 ರಾಷ್ಟ್ರಗಳ ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರವಾಸ ಆರಂಭವಾಗಿದೆ. ಇಂಡೋನೇಷ್ಯಾಗೆ ಭೇಟಿ ಕೊಡೋದರ ಮೂಲಕ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ 6 ದಿನಗಳ ಅಧಿಕೃತ ಪ್ರವಾಸ ಆರಂಭವಾಗಿದೆ. ಮೊದಲ ದೇಶ ಇಂಡೋನೇಷ್ಯಾ. ಇಂಡೋನೇಷ್ಯಾ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರವಾಸ ಆರಂಭವಾಗಲಿದೆ. ಇಂಡೋನೇಷ್ಯಾದಲ್ಲಿ ಇರತಕ್ಕಂಥ ಪ್ರಸಿದ್ಧ ಪ್ರಂಬನನ್ ಶಿವನ ದೇವಾಲಯಕ್ಕೆ ಭೇಟಿ ಕೊಡ್ತಾರೆ. ಇಂಡೋನೇಷ್ಯಾ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ರಕ್ಷಣೆ, ಮುಕ್ತ ವ್ಯಾಪಾರ, ಭದ್ರತೆ, ತಂತ್ರಜ್ಞಾನ ವಿಚಾರದಲ್ಲಿ ಒಪ್ಪಂದ ಮಾಡಿಕೊಳ್ಳುವಂತಹ ಎಲ್ಲ ಸಾಧ್ಯತೆ ಇದೆ. ಎರಡೂ ದೇಶಗಳ ನಡುವೆ ಮಹತ್ವದ ಒಪ್ಪಂದಕ್ಕೆ ಸಹಿ ಬೀಳಲಿದೆ ಅಂತ ವಿಶ್ಲೇಷಕರು ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದಾರೆ. ಸೊ ಪ್ರಧಾನಿ ನರೇಂದ್ರ ಮೋದಿ ಅವರು 6 ದಿನಗಳ 3 ದೇಶಗಳ ಪ್ರವಾಸ, 15 ದಿನಗಳಲ್ಲಿ ಇದು 3ನೇ ಸಲ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರವಾಸಕ್ಕೆ ಅಂತ ಹೋಗ್ತಾ ಇರುವಂಥದ್ದು. ಈ ಹಿಂದೆ 15 ದಿನಗಳ ಅಂತರದಲ್ಲಿ ಜೂನ್ 27ಕ್ಕೆ ಸಿಷೆಲ್ಸ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಕೊಟ್ಟಿದ್ದರು. ಅದಾದಮೇಲೆ ಜೂನ್ 13 ಫ್ರಾನ್ಸ್ ಮತ್ತು ಸ್ಲೋವೇಕಿಯಾಗೆ ಭೇಟಿ ಕೊಟ್ಟಿದ್ದರು. ಅದಕ್ಕೂ ಮುಂಚಿತವಾಗಿ UAE, ನೆದರ್ಲ್ಯಾಂಡ್, ಸ್ವೀಡನ್, ನಾರ್ವೆ ಮತ್ತು ಇಟಲಿ ದೇಶಗಳಿಗೆ ಭೇಟಿ ಕೊಟ್ಟಿದ್ದರು. ಸೊ ಈಗ ಇಂಡೋನೇಷ್ಯಾ, ನ್ಯೂಜಿಲೆಂಡ್ ಆ್ಯಂಡ್ ಆಸ್ಟ್ರೇಲಿಯಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ತೆರಳುತ್ತಾ ಇದ್ದಾರೆ. ಈಗ ಭಾರತ ಇಂಡೋನೇಷ್ಯಾ ನಡುವೆ ಬ್ರಹ್ಮೋಸ್ ಡೀಲ್ ಏರ್ಪಡುವಂಥ ಎಲ್ಲ ಲಕ್ಷಣಗಳಿದ್ದಾವೆ. ವಿಶ್ವದ ಏಕೈಕ ಸೂಪರ್ಸೋನಿಕ್ ಮಿಸೈಲ್ ಬ್ರಹ್ಮೋಸ್ ಆಲ್ರೆಡಿ ಅಮೆರಿಕ, ಚೀನಾ, ಪಾಕಿಸ್ತಾನದ ನಿದ್ದೆಗೆಡಿಸಿರುವಂಥದ್ದು. ಬ್ರಹ್ಮೋಸ್ ಶಬ್ದಕ್ಕಿಂತ 3 ಪಟ್ಟು ವೇಗದಲ್ಲಿ ಚಲಿಸುವಂಥ ಸಾಮರ್ಥ್ಯ ಬ್ರಹ್ಮೋಸ್ಗೆ ಇದೆ. ಹೀಗಾಗಿ ಬ್ರಹ್ಮೋಸನ್ನು ಇಂಡೋನೇಷ್ಯಾ ಖರೀದಿಸುವ ಉತ್ಸಾಹವನ್ನು ತೋರಿಸ್ತಾ ಇದೆ. ಆ ಮೂಲಕ ಭಾರತಕ್ಕೆ ನಿಜಕ್ಕೂ ಸಹ ಇದು ಬಹಳ ಬಹಳ ಉಪಯೋಗದಾಯಕವಾಗುವಂಥದ್ದು. ಏಕೆಂದರೆ ಈಗ ಈ ಬ್ರಹ್ಮೋಸ್ ಕ್ಷಿಪಣಿ ಇದೆಯಲ್ಲ ವೀಕ್ಷಕರೇ, ಇದು ಖರೀದಿಯಿಂದ ಭಾರತದಲ್ಲಿ ಮೇಕ್ ಇನ್ ಇಂಡಿಯಾ ಅಂತ ನಾವೇನು ಪದೇ ಪದೇ ಹೇಳ್ತೀವಿ, ಅದಕ್ಕೆ ಮತ್ತಷ್ಟು ಪುಷ್ಟಿ ಕೊಟ್ಟ ಹಾಗೆ ಆಗುತ್ತೆ. ಸುಮಾರು 200ರಿಂದ 300 ಕೋಟಿ ರೂಪಾಯಿ ಇದರ ಒಂದು ಇದರ ಡೀಲ್ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಇದು ಸಹಜವಾಗಿ ಭಾರತಕ್ಕೆ ಸಾಕಷ್ಟು ಉಪಯೋಗ ಆಗೋದರಲ್ಲಿ ಎರಡು ಮಾತಿಲ್ಲ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲವೂ ಸಹ ಅತ್ಯುನ್ನತವಾಗಿರ್ತಕ್ಕಂತಹ ಒಂದು ಭರಪೂರವಾಗಿರ್ತಕ್ಕಂಥ ವೆಲ್ಕಮ್ ಸಿಗ್ತಾ ಇದೆ. ಮೋದಿ ಏರ್ ಇಂಡಿಯಾ 1 ವಿಮಾನಕ್ಕೆ ಇಂಡೋನೇಷ್ಯಾ ಜೆಟ್ ಎಸ್ಕಾಟ್ ಅನ್ನು ಕಲ್ಪಿಸಿಕೊಟ್ಟಿದೆ. ಇಂಡೋನೇಷ್ಯಾ ವಾಯು ಪ್ರದೇಶ ಪ್ರವೇಶಿಸ್ತಾ ಇದ್ದಂತೆ ಜೆಟ್ ವಿಮಾನಗಳ ಬೆಂಗಾವಲು ವೆಲ್ಕಮ್ ಸಿಕ್ಕಿದೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ. ಇಂಡೋನೇಷ್ಯಾ ವಾಯುಪಡೆಯ ಫೈಟರ್ ಜೆಟ್ಗಳಿಂದ ಪ್ರಧಾನಿ ನರೇಂದ್ರ ಮೋದಿ ಅವರ ವಿಮಾನಕ್ಕೆ ಎಸ್ಕಾಟ್ ವ್ಯವಸ್ಥೆಯನ್ನು ಕಲ್ಪಿಸಲಾಯಿತು. ಪ್ರಧಾನಿ ಮೋದಿ ಅವರು ಪ್ರಯಾಣಿಸ್ತಾ ಇದ್ದಂಥ ಏರ್ ಇಂಡಿಯಾ 1 ವಿಮಾನ ಜಕಾರ್ತಾಗೆ ಬಂದಿಳಿತಾ ಇದ್ದಂತೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಭವ್ಯವಾಗಿರ್ತಕ್ಕಂಥ ಸ್ವಾಗತ ಸಿಕ್ತು. ಮೋದಿ ಸ್ವಾಗತಕ್ಕೆ ವಿಮಾನ ನಿಲ್ದಾಣಕ್ಕೆ ಇಂಡೋನೇಷ್ಯಾ ಅಧ್ಯಕ್ಷರು ಆಗಮಿಸಿದರು. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲವೂ ಸಹ ಆಯಾ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ನೀಡಿ ಪ್ರಧಾನಿಗಳನ್ನು ಗೌರವಿಸಲಾಗ್ತಾ ಇದೆ. ಮತ್ತು ಆಯಾ ದೇಶಗಳಲ್ಲಿ ಬಹಳ ಅಪ್ಯಾಪ್ತತೆಯಿಂದ, ಬಹಳ ಆತ್ಮೀಯತೆಯಿಂದ, ಬಹಳ ಪ್ರೀತಿಯಿಂದ ಆಯಾ ದೇಶದ ನಾಯಕರುಗಳ ಜೊತೆಗೆ ಸಮಯವನ್ನು ಕಳೆಯುವ ಪ್ರಯತ್ನವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ. ಸೊ ಆ ಮೂಲಕ ಭಾರತ ಯಾವತ್ತಿದ್ರೂ ಸಹ ಇತರೆ ದೇಶಗಳೊಂದಿಗೆ ಸ್ನೇಹವನ್ನೇ ಬಯಸುತ್ತೀಯೇ ವಿನಃ ಬೇರೆ ಅನ್ಯ ಮಾರ್ಗದ ಅಥವಾ ಅನ್ಯ ಆಲೋಚನೆಯಲ್ಲಿ ಯಾವತ್ತೂ ಭಾರತ ಮುಂದಾಗೋದಿಲ್ಲ ಅನ್ನುವ ಸಂದೇಶವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಡ್ತಾ ಇದ್ದಾರೆ. ಇನ್ನು ಪ್ರಧಾನಿ ತಮ್ಮ ವಿಮಾನದ ವಾಯು ಪ್ರದೇಶವನ್ನು ಪ್ರವೇಶಿಸಿದಾಗಿನಿಂದಲೂ ಇಂಡೋನೇಷ್ಯಾ ವಾಯುಪಡೆಯ ಫೈಟರ್ ಜೆಟ್ಗಳು ತಮ್ಮ ವಿಮಾನದೊಂದಿಗೆ ಬರ್ತಾ ಇರೋದನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ವೀಕ್ಷಿಸಿದ್ದಾರೆ. ಪ್ರಧಾನಿಗಳು ಜಕಾರ್ತಾದಲ್ಲಿ ಬಂದಿಳಿದ ಕೂಡಲೇ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೋ ಅವರನ್ನು ವಿಮಾನ ನಿಲ್ದಾಣದಲ್ಲೇ ಸ್ವಾಗತಿಸಿದರು. ಪ್ರಧಾನಿ ಮೋದಿ ಅವರ ವಿಮಾನವನ್ನು ಇಂಡೋನೇಷ್ಯಾದ ವಾಯುಪಡೆ ಯುದ್ಧ ಜೆಟ್ಗಳು ಎಸ್ಕಾಟ್ ಅನ್ನು ಕೊಡೋದರ ಮೂಲಕ ಬಹಳ ವಿಶೇಷವಾಗಿ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಸ್ವಾಗತಿಸಿರ್ತಕ್ಕಂಥ ಪರಿಯನ್ನು ಗಮನಿಸ್ತಾ ಇದ್ದೀವಿ. ಮಗದೊಂದು ಕಡೆ ವೀಕ್ಷಕರೇ, ಇಂಡೋನೇಷ್ಯಾ ಮತ್ತು ಭಾರತದ ಸಂಬಂಧ ಇದೆಯಲ್ಲ, ಅದು ತಲೆತಲಾಂತರದಿಂದ ಕಂಟಿನ್ಯೂ ಹಾಕ್ಕೊಂಡು ಬಂದಿರತಕ್ಕಂಥದ್ದು. ಬರೀ ದ್ವಿಪಕ್ಷೀಯ ಸಂಬಂಧದ ನೆಲೆಗಟ್ಟಿನಲ್ಲಿ ಮಾತ್ರ ಈ ಒಂದು ಸಂಬಂಧವನ್ನು ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಇಂಡೋನೇಷ್ಯಾದ ಪರಂಪರಾಗತವಾಗಿ ಅಲ್ಲಿನ ಸಂಸ್ಕೃತಿ ಮತ್ತು ಭಾರತದ ಸಂಸ್ಕೃತಿ ಜೊತೆಗೆ ಕೊಂಡಿಯಂತೆ ಬೆಸೆದುಕೊಂಡಿರ್ತಕ್ಕಂಥದ್ದನ್ನು ನಾವು ಸಾಕಷ್ಟು ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೀವಿ.